So, hi friends, welcome back to my new video. ನೀವೆಲ್ಲರೂ ಹೇಗಿದ್ರೆ ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತು ನಾವು ಪ್ರಿಪೇರ್ ಮಾಡ್ತಿರೋದು ಅಡಿಗೆ ಬ್ರಿಂಜಾಲ್ ಗೊಜ್ಜು ಮೀನ್ಸ್ ಬ್ರಿಂಜಾಲ್ ಕರಿ ಮಾಡ್ತಿದೀವಿ. ಅದಕ್ಕೆ ಏನೇನ್ ಬೇಕು ಐಟಮ್ಸ್ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ 1 ಬ್ರಿಂಜಾಲ್, 2 ಚಿಲ್ಲೀಸ್, 2 ಆನಿಯನ್ಸ್, 2 ಟೊಮೆಟೊಸ್, 1 ಗಾರ್ಲಿಕ್. ಇಷ್ಟು ಇದ್ರೆ ಸಾಕು. ನಾವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂತಿದೀವಿ ಗಾಯ್ಸ್. ನೆಕ್ಸ್ಟ್ ಬ್ರಿಂಜಾಲ್ನ ಈ ತರ ಕಟ್ ಮಾಡ್ಕೊಳ್ಳಿ. ಅದನ್ನ ನಾವು ಎಣ್ಣೆಯಲ್ಲಿ ಬೇಯಿಸ್ಬೇಕು. ಮತ್ತೆ ಚಿಲ್ಲಿ ಗಾರ್ಲಿಕ್ ಅಷ್ಟೇ, ಮತ್ತೆ ಟೊಮಾಟೋಗೂ ಅಷ್ಟೇ ಈ ತರ ಕಟ್ ಮಾಡ್ಕೊಳ್ಳಿ. ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಬೇಕು ನಾವು. ಇದು ಸೇಮು. ಬನ್ನಿ. लेकिन ये साला कर क्या रहा है यहाँ पे? ಎಣ್ಣೆ ಸ್ವಲ್ಪ ಬಾಳ ಹೋಗುತ್ತೆ ಇದಕ್ಕೆ, ಬದನೆಕಾಯಿಗೆ. ಸೊ ಅದಕ್ಕೆ ನಾವು ಬಾಳ ಹಾಕ್ತಿದ್ದೇವೆ. ಸ್ವಲ್ಪ ಹೊತ್ತು ಎಣ್ಣೆ ಕಾದ್ಮೇಲೆ ಬ್ರಿಂಜಾಲ್ನ ಬಿಡಬೇಕು. ಅದು ರೆಡ್ಡಿಶ್ ಕಲರ್ ಆಗೋವರೆಗೆ ಅದು ಸಿಪ್ಪೆ ಬರ್ಬೇಕು ನಮಗೆ. ನೆಕ್ಸ್ಟ್ ಅದೇ ಎಣ್ಣೆದಲ್ಲಿ ನಾವು ಟೊಮೆಟೊನ ಹಾಕ್ಬೇಕು. ಟಮಾಟರ್ ಜೊತೆಗೆ ನಾವು ಚಿಲ್ಲಿ ಗಾರ್ಲಿಕ್ ಹಾಕ್ಬಿಡೋಣ. ಸ್ಪೇಸ್ ಐತೆ. ಚೆನ್ನಾಗಿ ಫ್ರೈ ಮಾಡಿ. ಅಷ್ಟಡಿಯಲ್ಲ, ನಮಗೆ ಮೇನ್ ಆಗಿ ಸಿಪ್ಪೆ ಬರ್ಬೇಕು ಟೊಮೆಟೊ ಮತ್ತೆ ಬ್ರಿಂಜಾಲ್ದು. ಇವಾಗ ಚಿಲ್ಲಿ ಮತ್ತೆ ಗಾರ್ಲಿಕ್ನ ನಾವು ಮಿಕ್ಸಿಗೆ ಹಾಕ್ತೀವಿ. ಅದನ್ನ ಪೇಸ್ಟ್ ತರ ಮಾಡಿ ನಾವು ಇವಾಗ ಸಿಪ್ಪೆ ತೆಗಿಬೇಕು ಎರಡನ್ನ, ಬ್ರಿಂಜಾಲ್ ಮತ್ತೆ ಟೊಮೆಟೊದು. ಎರಡು ತೆಗ್ದ್ಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡಿ. ಅದು ಸ್ಮ್ಯಾಶ್ ಆದ್ಮೇಲೆ ಚಿಲ್ಲಿ ಮತ್ತೆ ಗಾರ್ಲಿಕ್ ಹಾಕೊಂಡಿರೋದನ್ನ ಪೇಸ್ಟ್ನ ಇದ್ರಲ್ಲಿ ಹಾಕ್ಬೇಕು. ಅದನ್ನು ಸೇರಿಸಿ ಸ್ಮ್ಯಾಶ್ ಮಾಡಿದ್ಮೇಲೆ ಈ ತರ ಆಯ್ತದು. ಒಂದು ಬಾಂಡಿ ತಗೊಂಡು ಬಾಂಡೊಳಗೆ ಎಣ್ಣೆ ಹಾಕಿ ಜೀರಿಗೆ, ಆನಿಯನ್ಸ್, लेकिन ये साला कर क्या रहा है यहाँ पे? ಸ್ವಲ್ಪ ಫ್ರೈ ಆಗ್ಬೇಕು. ರೆಡ್ಡಿಶ್ ಕಲರ್ ಇದ್ರೆ ಸಾಕು ಈರುಳ್ಳಿ. ಅದಾದ್ಮೇಲೆ ಸ್ವಲ್ಪ ನಾವು ಅರಿಶಿಣ, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್ ಮತ್ತೆ ಗರಂ ಮಸಾಲ ಇವಿಷ್ಟು ಹಾಕಿದ್ರೆ ಸಾಕು. ಟೇಸ್ಟ್ ಅಂತ ಸಕ್ಕತ್ತಾಗಿ ಬರುತ್ತೆ. ಮೇನ್ ಆಗಿ ಬ್ಯಾಚುಲರ್ಸ್ ಯೂಸ್ ಮಾಡ್ಕೊಬಹುದು ಈ ರೆಸಿಪಿನ. ಅದಾದ್ಮೇಲೆ ಅದರೊಳಗೆ ನಾವು ಪೇಸ್ಟ್ ಮಾಡ್ಕೊಂಡದ್ದು ಹಾಕ್ಬೇಕು ಇದರಲ್ಲಿ. ಸ್ವಲ್ಪ ಫ್ರೈ ಆದ್ಮೇಲೆ ಒಂದು 10 ಮಿನಿಟ್ಸ್ ಆದ್ಮೇಲೆ ಈಗ ಆಯ್ತದು. ಅದಾದ್ಮೇಲೆ ಸ್ವಲ್ಪ ಕೊರಿಯಾಂಡರ್ ರೆಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಮಾಡಿದಿನಂತ ಬ್ರಿಂಜಾಲ್ ಗೊಜ್ಜು. ಸೊ ಇದೇ ತರ ನಿಮಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ ಪ್ರೀತಿ ಸದಾ ನನ್ನ ಮೇಲೆ ಇರಲಿ. ಲಾಟ್ಸ್ ಆಫ್ ಲವ್. Sukra para,